ಸರ್ವರಿಗೂ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತಾ. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು 8ನೆಯ ತರಗತಿಯ ವಿಜ್ಞಾನ ವಿಷಯದ ಅಧ್ಯಾಯ 5 ಬಲಗಳನ್ನು ಅನ್ವೇಷಿಸುವುದು. ಈ ಅಧ್ಯಾಯದಲ್ಲಿ ಬರುವ ಶೋಧಿಸು ಮತ್ತು ಪರ್ಯಾಲೋಚಿಸು ಅಧ್ಯಾಯದ ಆರಂಭದಲ್ಲಿರುವ ಪ್ರಶ್ನೆಗಳಿಗೆ ಉತ್ತರಗಳು ಮತ್ತು ಕುತೂಹಲವನ್ನು ಜೀವಂತವಾಗಿರಿಸಿಕೊಳ್ಳಿ. ಪ್ರಶ್ನೆಗಳಿಗೆ ಉತ್ತರಗಳನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಶೋಧಿಸು ಮತ್ತು ಪರ್ಯಾಲೋಚಿಸು. ಪ್ರಶ್ನೆ 1. ಸಮತಟ್ಟಾದ ನೆಲಕ್ಕಿಂತ ಏರುಹಾದಿಯಲ್ಲಿ ಸೈಕಲ್ ತುಳಿಯುವುದು ಕಷ್ಟವೆಂದು ಭಾಸವಾಗುತ್ತದೆ. ಏಕೆ? ಉತ್ತರ: ಗುರುತ್ವಾಕರ್ಷಣೆಯ ಬಲ. ಸಮತಟ್ಟಾದ ರಸ್ತೆಯಲ್ಲಿ ನೀವು ಕೇವಲ ಗಾಳಿಯ ಪ್ರತಿರೋಧ ಮತ್ತು ಘರ್ಷಣೆಯ ವಿರುದ್ಧ ಸೈಕಲ್ ತುಳಿಯುತ್ತೀರಿ. ಆದರೆ ಏರುಹಾದಿಯಲ್ಲಿ ಗುಡ್ಡದ ಮೇಲಕ್ಕೆ ಹೋಗುವಾಗ ಭೂಮಿಯ ಗುರುತ್ವಾಕರ್ಷಣಾ ಬಲವು ನಿಮ್ಮನ್ನು ಮತ್ತು ಸೈಕಲ್ ಅನ್ನು ಕೆಳಕ್ಕೆ ಎಳೆಯುತ್ತದೆ. ಹೆಚ್ಚಿನ ಶಕ್ತಿಯ ಅವಶ್ಯಕತೆ. ಗುರುತ್ವಾಕರ್ಷಣೆಯ ಈ ಕೆಳಮುಖ ಇಳಿತವನ್ನು ಮೀರಿ ಮೇಲಕ್ಕೆ ಹೋಗಲು ನಿಮ್ಮ ಸ್ನಾಯುಗಳು ಸಾಮಾನ್ಯಕ್ಕಿಂತ ಹೆಚ್ಚಿನ ಶಕ್ತಿಯನ್ನು ಬಳಸಬೇಕಾಗುತ್ತದೆ. ಆದ್ದರಿಂದ ಕಷ್ಟವೆನಿಸುತ್ತದೆ. ಪ್ರಶ್ನೆ 2. ಒದ್ದೆಯಾದ ಮೇಲ್ಮೈ ನಲ್ಲಿ ಜಾರುವುದು ಸುಲಭ. ಏಕೆ? ಉತ್ತರ: ಘರ್ಷಣೆಯ ಕೊರತೆ. ಒಣಗಿದ ನಲ್ಲಿಯನ್ನು ತಿರುಗಿಸುವಾಗ ನಿಮ್ಮ ಕೈ ಮತ್ತು ನಲ್ಲಿಯ ನಡುವೆ ಘರ್ಷಣೆ ಇರುತ್ತದೆ. ಇದು ನಲ್ಲಿಯನ್ನು ಗಟ್ಟಿಯಾಗಿ ಹಿಡಿಯಲು ನೆರವಾಗುತ್ತದೆ. ನಯವಾದ ಪದರ ನಲ್ಲಿ ಅಥವಾ ನಿಮ್ಮ ಕೈ ಒದ್ದೆಯಾದಾಗ ನೀರು ಅವುಗಳ ನಡುವೆ ಒಂದು ತೆಳುವಾದ ನಯವಾದ ಪದರವನ್ನು ಸೃಷ್ಟಿಸುತ್ತದೆ. ಇದು ಘರ್ಷಣೆಯನ್ನು ಗಣನೀಯವಾಗಿ ಕಡಿಮೆ ಮಾಡುತ್ತದೆ. ಇದರಿಂದಾಗಿ ಕೈ ಹಿಡಿತ ಸಿಗದೆ ನಲ್ಲಿ ಜಾರುತ್ತದೆ. ಪ್ರಶ್ನೆ 3. ನಾವು ತೂಗುಯ್ಯಾಲೆಯಲ್ಲಿ ಗರಿಷ್ಠ ಹಂತವನ್ನು ತಲುಪಿ ಕೆಳಗೆ ಬರಲು ಪ್ರಾರಂಭಿಸಿದಾಗ ನಾವು ಹಗುರವಾಗುತ್ತಿರುವಂತೆ ಅಥವಾ ತೇಲುತ್ತಿರುವಂತೆ ನಮಗೆ ಭಾಸವಾಗುತ್ತದೆ. ಏಕೆ? ಉತ್ತರ: ಮುಕ್ತ ಪತನ ಮತ್ತು ಜಡತ್ವ. ನೀವು ಉಯ್ಯಾಲೆಯಲ್ಲಿ ಗರಿಷ್ಠ ಎತ್ತರಕ್ಕೆ ಹೋಗಿ ಅಲ್ಲಿಂದ ಕೆಳಗೆ ಬೀಳಲು ಪ್ರಾರಂಭಿಸಿದಾಗ ನಿಮ್ಮ ದೇಹವು ಗುರುತ್ವಾಕರ್ಷಣೆಯ ವೇಗೋತ್ಕರ್ಷಕ್ಕೆ ಒಳಗಾಗುತ್ತದೆ. ತೂಕರಹಿತ ಸ್ಥಿತಿಯ ಅನುಭವ. ಕೆಳಗೆ ಬರುವ ವೇಗದಿಂದಾಗಿ ಉಯ್ಯಾಲೆಯ ಸೀಟು ನಿಮ್ಮ ದೇಹದ ಮೇಲೆ ನೀಡುವ ಮೇಲ್ಮುಖ ತಳ್ಳುವಿಕೆ ಕಡಿಮೆಯಾಗುತ್ತದೆ. ಭೌತಶಾಸ್ತ್ರದಲ್ಲಿ ಇದನ್ನು ಸ್ಪಷ್ಟ ತೂಕದ ಇಳಿಕೆ ಎನ್ನುತ್ತಾರೆ. ನಿಮ್ಮ ದೇಹದ ಅಂಗಾಂಗಗಳು ಸ್ವಲ್ಪ ಸಮಯದವರೆಗೆ ತೂಕವಿಲ್ಲದಂತೆ ಮುಕ್ತವಾಗಿ ಚಲಿಸುವುದರಿಂದ ನಿಮಗೆ ತೇಲುತ್ತಿರುವಂತಹ ಅಥವಾ ಹಗುರವಾದಂತಹ ರೋಮಾಂಚನಕಾರಿ ಅನುಭವವಾಗುತ್ತದೆ. ಕುತೂಹಲವನ್ನು ಜೀವಂತವಾಗಿರಿಸಿಕೊಳ್ಳಿ. ಪ್ರಶ್ನೆ 1. ಕಂಬಸಾಲು ಎ ನಲ್ಲಿರುವ ಅಂಶಗಳನ್ನು ಕಂಬಸಾಲು ಬಿಯಲ್ಲಿರುವ ಅಂಶಗಳೊಂದಿಗೆ ಹೊಂದಿಸಿ. ಉತ್ತರ: ಕಂಬಸಾಲು ಎ ಬಲದ ವಿಧಗಳು, ಕಂಬಸಾಲು ಬಿ. ಉದಾಹರಣೆ: 1. ಸ್ನಾಯುಬಲ. ಬಿ. ಶಾಲಾ ಚೀಲವನ್ನು ಎತ್ತುತ್ತಿರುವ ಮಗು. 2. ಕಾಂತೀಯ ಬಲ. ಇ. ಉತ್ತರ ದಿಕ್ಕನ್ನು ಸೂಚಿಸುತ್ತಿರುವ ಕಾಂತಸೂಜಿ. 3. ಘರ್ಷಣಾ ಬಲ. ಎ. ಬೌಂಡರಿ ಗೆರೆಯನ್ನು ಮುಟ್ಟುವ ಮೊದಲು ಕ್ರಿಕೆಟ್ ಚೆಂಡು ತನ್ನಷ್ಟಕ್ಕೆ ತಾನೇ ನಿಲ್ಲುವುದು. 4. ಗುರುತ್ವಾಕರ್ಷಣ ಬಲ. ಸಿ. ಮರದಿಂದ ಬೀಳುತ್ತಿರುವ ಹಣ್ಣು. ವಿ. ಸ್ಥಾಯಿ ವಿದ್ಯುತ್ ಬಲ. ಡಿ. ಉಣ್ಣೆಯ ಬಟ್ಟೆಯ ಮೇಲೆ ಉಜ್ಜಿದ ಬಲೂನ್ ಕೂದಲೆಳೆಗಳನ್ನು ಆಕರ್ಷಿಸುವುದು. ಪ್ರಶ್ನೆ 2. ಈ ಕೆಳಗಿನ ಹೇಳಿಕೆಗಳು ಸರಿಯೇ ಅಥವಾ ತಪ್ಪೇ ಎಂಬುದನ್ನು ತಿಳಿಸಿ. 1. ವಸ್ತುವಿನ ಚಲನೆಯ ಜವವನ್ನು ಬದಲಿಸಲು ಯಾವಾಗಲೂ ಬಲದ ಅಗತ್ಯವಿದೆ. ಉತ್ತರ: 1 ಸರಿ. ಒಂದು ವಸ್ತುವಿನ ವೇಗವನ್ನು ಬದಲಾಯಿಸಲು ಬಲದ ಅಗತ್ಯವಿದೆ. 2. ಘರ್ಷಣೆಯಿಂದಾಗಿ ಸಮತಟ್ಟಾದ ನೆಲದ ಮೇಲೆ ಉರುಳುತ್ತಿರುವ ಚೆಂಡಿನ ಜವವು ಹೆಚ್ಚಾಗುತ್ತದೆ. ಉತ್ತರ: 2 ತಪ್ಪು. ಘರ್ಷಣೆಯು ಚಲನೆಗೆ ವಿರುದ್ಧವಾಗಿ ಕೆಲಸ ಮಾಡುತ್ತದೆ, ಆದ್ದರಿಂದ ಇದು ಚೆಂಡಿನ ವೇಗವನ್ನು ಹೆಚ್ಚಿಸುವ ಬದಲು ನಿಧಾನಗೊಳಿಸುತ್ತದೆ. 3. ಕಡಿಮೆ ಅಂತರದಲ್ಲಿ ಇರಿಸಲಾದ 2 ಆವೇಶಯುಕ್ತ ವಸ್ತುಗಳ ನಡುವೆ ಯಾವುದೇ ಬಲವಿರುವುದಿಲ್ಲ. ಉತ್ತರ: 3 ತಪ್ಪು. ಆವೇಶಗೊಂಡ ವಸ್ತುಗಳು ಯಾವಾಗಲೂ ಒಂದಕ್ಕೊಂದು ಬಲವನ್ನು ಬೀರುತ್ತವೆ. ಪ್ರಶ್ನೆ 3. ಉಣ್ಣೆಯ ಬಟ್ಟೆಯಿಂದ ಉಜ್ಜಿದ 2 ಬಲೂನ್ಗಳನ್ನು ಪರಸ್ಪರ ಹತ್ತಿರ ತಂದಾಗ ಏನಾಗುತ್ತದೆ ಮತ್ತು ಏಕೆ? ಉತ್ತರ: 2 ಬಲೂನ್ಗಳನ್ನು ಉಣ್ಣೆಯ ಬಟ್ಟೆಯಿಂದ ಉಜ್ಜಿದಾಗ ಮತ್ತು ನಂತರ ಹತ್ತಿರ ತಂದಾಗ ಅವು ಪರಸ್ಪರ ದೂರ ಸರಿಯುತ್ತವೆ. ಇದಕ್ಕೆ ಕಾರಣ ಉಜ್ಜುವಾಗ 2 ಬಲೂನ್ಗಳು ಋಣಾತ್ಮಕ ಆವೇಶವನ್ನು ಪಡೆಯುತ್ತವೆ ಮತ್ತು ಒಂದೇ ರೀತಿಯ ಆವೇಶಗಳು ಪರಸ್ಪರ ದೂರ ತಳ್ಳುತ್ತವೆ. ಪ್ರಶ್ನೆ 4. ನೀರಿರುವ ಒಂದು ಲೋಟದಲ್ಲಿ ನೀವು ನಾಣ್ಯವನ್ನು ಹಾಕಿದಾಗ ಅದು ಮುಳುಗುತ್ತದೆ. ಆದರೆ ನೀವು ದೊಡ್ಡ ಮರದ ದಿಮ್ಮಿಯನ್ನು ನೀರಿನಲ್ಲಿರಿಸಿದಾಗ ಅದು ತೇಲುತ್ತದೆ. ವಿವರಿಸಿ. ಉತ್ತರ: ನಾಣ್ಯವು ನೀರಿನಲ್ಲಿ ಮುಳುಗುತ್ತದೆ ಏಕೆಂದರೆ ಅದರ ಸಾಂದ್ರತೆಯು ನೀರಿನ ಸಾಂದ್ರತೆಗಿಂತ ಹೆಚ್ಚಿರುತ್ತದೆ. ಮರದ ತುಂಡು ತೇಲುತ್ತದೆ ಏಕೆಂದರೆ ಅದು ನೀರಿಗಿಂತ ಕಡಿಮೆ ಸಾಂದ್ರತೆಯನ್ನು ಹೊಂದಿದೆ. ಇದು ಮೇಲ್ಮುಖವಾದ ತೇಲುವಿಕೆಯ ಬಲವು ಅದನ್ನು ಬೆಂಬಲಿಸಲು ಅನುವು ಮಾಡಿಕೊಡುತ್ತದೆ. ಪ್ರಶ್ನೆ 5. ಒಂದು ಚೆಂಡನ್ನು ಮೇಲಕ್ಕೆ ಎಸೆದಾಗ ಕ್ರಮೇಣ ಅದರ ಚಲನೆ ನಿಧಾನವಾಗುತ್ತದೆ, ಕೆಲವು ಕ್ಷಣ ನಿಲ್ಲುತ್ತದೆ.
ಮತ್ತು ನಂತರ ಹಿಂದಿರುಗಿ ನೆಲಕ್ಕೆ ಬೀಳುತ್ತದೆ. ಚೆಂಡಿನ ಮೇಲೆ ವರ್ತಿಸುವ ಬಲಗಳನ್ನು ಹೆಸರಿಸಿ ಮತ್ತು ಅವುಗಳ ದಿಕ್ಕುಗಳನ್ನು ನಿರ್ದಿಷ್ಟಪಡಿಸಿ. 1. ಅದರ ಮೇಲ್ಮುಖ ಚಲನೆಯ ಸಂದರ್ಭದಲ್ಲಿ. 2. ಅದರ ಕೆಳಮುಖ ಚಲನೆಯ ಸಂದರ್ಭದಲ್ಲಿ. 3. ಅದರ ಅತ್ಯುನ್ನತ ಸ್ಥಾನದಲ್ಲಿ. ಉತ್ತರ: ಚೆಂಡನ್ನು ಮೇಲಕ್ಕೆ ಎಸೆದಾಗ ಗುರುತ್ವಾಕರ್ಷಣೆಯು ಅದರ ಇಡೀ ಚಲನೆಯಲ್ಲಿ ಕೆಲಸ ಮಾಡುವ ಏಕೈಕ ಬಲವಾಗಿದೆ ಮತ್ತು ಇದು ಯಾವಾಗಲೂ ಕೆಳಮುಖವಾಗಿ ಎಳೆಯುತ್ತದೆ. ಆದರೆ ಚೆಂಡು ಹೇಗೆ ಚಲಿಸುತ್ತಿದೆ ಎಂಬುದರ ಮೇಲೆ ಈ ಬಲದ ಪರಿಣಾಮ ಬದಲಾಗುತ್ತದೆ. 1. ಮೇಲಕ್ಕೆ ಹೋಗುವಾಗ ಗುರುತ್ವಾಕರ್ಷಣೆಯು ಕೆಳಮುಖವಾಗಿ ಕೆಲಸ ಮಾಡುತ್ತದೆ. ಇದು ಚೆಂಡಿನ ಮೇಲ್ಮುಖ ಚಲನೆಗೆ ವಿರುದ್ಧವಾಗಿರುತ್ತದೆ ಮತ್ತು ಚೆಂಡಿನ ವೇಗವನ್ನು ಕಡಿಮೆ ಮಾಡುತ್ತದೆ. 2. ಕೆಳಕ್ಕೆ ಬರುವಾಗ ಗುರುತ್ವಾಕರ್ಷಣೆಯು ಇನ್ನೂ ಕೆಳಮುಖವಾಗಿಯೇ ಎಳೆಯುತ್ತದೆ, ಆದರೆ ಈಗ ಇದು ಚೆಂಡಿನ ಚಲನೆಯ ದಿಕ್ಕಿನಲ್ಲಿಯೇ ಇರುವುದರಿಂದ ಚೆಂಡಿನ ವೇಗವನ್ನು ಹೆಚ್ಚಿಸುತ್ತದೆ. 3. ಅತ್ಯಂತ ಮೇಲಿನ ಬಿಂದುವಿನಲ್ಲಿ ಚೆಂಡು ಕ್ಷಣಮಾತ್ರದಲ್ಲಿ ಯಾವುದೇ ವೇಗವಿಲ್ಲದೆ ನಿಲ್ಲುತ್ತದೆ. ಗುರುತ್ವಾಕರ್ಷಣೆಯು ಕೆಳಮುಖವಾಗಿ ಕಾರ್ಯನಿರ್ವಹಿಸುವುದನ್ನು ಮುಂದುವರಿಸುತ್ತದೆ, ಆದರೆ ಆ ನಿಮಿಷದಲ್ಲಿ ಮೇಲ್ಮುಖ ಅಥವಾ ಕೆಳಮುಖ ಚಲನೆ ಇರುವುದಿಲ್ಲವಾದ್ದರಿಂದ ಆ ನಿಖರವಾದ ಕ್ಷಣದಲ್ಲಿ ಇದು ಚೆಂಡಿನ ಚಲನೆಯನ್ನು ಬದಲಾಯಿಸುವುದಿಲ್ಲ. ಪ್ರಶ್ನೆ 6. ಚಿತ್ರ 5.16 ರಲ್ಲಿ ತೋರಿಸಿರುವಂತೆ ಒಂದು ಚೆಂಡನ್ನು ಪಿ ಬಿಂದುವಿನಿಂದ ಉರುಳಿಸಲಾಗಿದೆ. ಅದು ಇಳಿಜಾರಾದ ಸಮತಲದಲ್ಲಿ ಮತ್ತು ನಂತರ ಅಡ್ಡ ಸಮತಲದಲ್ಲಿ ಚಲಿಸುತ್ತದೆ. ಅದು ಸಮತಲದಲ್ಲಿರುವ ಆ ಬಿಂದುವಿನಲ್ಲಿ ನಿಲ್ಲುತ್ತದೆ. ಚೆಂಡನ್ನು ಅದೇ ಪಿ ಬಿಂದುವಿನಿಂದ ಉರುಳಿಸಿದಾಗ 1. ಆ ಬಿಂದುವಿಗಿಂತ ಮೊದಲು 2. ಆ ಬಿಂದುವನ್ನು ದಾಟಿದ ನಂತರ ಅದು ನಿಲ್ಲುವ ಮಾರ್ಗವನ್ನು ಯೋಚಿಸಿ. ಉತ್ತರ: ಚೆಂಡಿನ ಚಲನೆಯು ಗುರುತ್ವಾಕರ್ಷಣೆ ಮತ್ತು ಘರ್ಷಣೆಯಿಂದ ಪ್ರಭಾವಿತವಾಗಿರುತ್ತದೆ. ಇಳಿಜಾರಾದ ಮೇಲ್ಮೈಯಲ್ಲಿ ಗುರುತ್ವಾಕರ್ಷಣೆಯು ಅದರ ವೇಗವನ್ನು ಹೆಚ್ಚಿಸಲು ಕಾರಣವಾಗುತ್ತದೆ, ಆದರೆ ಸಮಾನಾಂತರ ಸಮತಟ್ಟಾದ ಮೇಲ್ಮೈಯಲ್ಲಿ ಘರ್ಷಣೆಯು ಮಾತ್ರ ಅದರ ವೇಗವನ್ನು ಕಡಿಮೆ ಮಾಡುವ ಏಕೈಕ ಬಲವಾಗಿದೆ. ಎ ಗಿಂತ ಮೊದಲು ನಿಲ್ಲುವುದು ಸಮಾನಾಂತರ ಮೇಲ್ಮೈಯಲ್ಲಿ ಘರ್ಷಣೆಯನ್ನು ಹೆಚ್ಚಿಸಿದರೆ ಚೆಂಡು ವೇಗವಾಗಿ ನಿಧಾನಗೊಳ್ಳುತ್ತದೆ ಮತ್ತು ಬಿಂದು ಎ ಅನ್ನು ತಲುಪುವ ಮೊದಲೇ ನಿಲ್ಲಬಹುದು. ಎ ನ ನಂತರ ನಿಲ್ಲುವುದು ಘರ್ಷಣೆಯನ್ನು ಕಡಿಮೆ ಮಾಡಿದರೆ ಚೆಂಡು ತನ್ನ ವೇಗವನ್ನು ಹೆಚ್ಚು ನಿಧಾನವಾಗಿ ಕಳೆದುಕೊಳ್ಳುತ್ತದೆ. ಇದು ಹೆಚ್ಚು ದೂರ ಚಲಿಸಲು ಮತ್ತು ಬಿಂದು ಎ ಗಿಂತ ಮುಂದೆ ಹೋಗಿ ನಿಲ್ಲಲು ಸಹಾಯ ಮಾಡುತ್ತದೆ. ಪ್ರಶ್ನೆ 7. ನಾವು ಕೆಲವೊಮ್ಮೆ ಮಂಜುಗಡ್ಡೆ ಅಥವಾ ಹೊಳಪುಳ್ಳ ನೆಲದಂತಹ ನಯವಾದ ಮೇಲ್ಮೈಗಳಲ್ಲಿ ಜಾರುತ್ತೇವೆ. ಏಕೆ? ವಿವರಿಸಿ. ಉತ್ತರ: ನಾವು ಮಂಜುಗಡ್ಡೆಯಂತಹ ಮೇಲ್ಮೈಗಳ ಮೇಲೆ ನಡೆಯುವಾಗ ಜಾರುವುದು ಸಾಮಾನ್ಯವಾಗಿದೆ, ಏಕೆಂದರೆ ನಮ್ಮನ್ನು ಸಮತೋಲನದಲ್ಲಿಡಲು ಮತ್ತು ಚಲಿಸಲು ಬೇಕಾದ ಘರ್ಷಣೆ ತುಂಬಾ ಕಡಿಮೆ ಇರುತ್ತದೆ. ಅಂತಹ ಮೇಲ್ಮೈಗಳು ಬಹಳ ಕಡಿಮೆ ಅಸಮತೆಗಳನ್ನು ಹೊಂದಿರುತ್ತವೆ, ಆದ್ದರಿಂದ ನಮ್ಮ ಬೂಟುಗಳು ಅವುಗಳ ಮೇಲೆ ಚೆನ್ನಾಗಿ ಹಿಡಿತ ಸಾಧಿಸಲು ಸಾಧ್ಯವಿಲ್ಲ. ಈ ಕಡಿಮೆ ಸಂಪರ್ಕ ಮತ್ತು ಕಡಿಮೆ ಘರ್ಷಣೆಯು ಸ್ಥಿರವಾಗಿ ನಡೆಯುವ ಬದಲು ಸುಲಭವಾಗಿ ಜಾರುವಂತೆ ಮಾಡುತ್ತದೆ. ಮಂಜುಗಡ್ಡೆಯ ಮೇಲೆ ನೀರಿನ ತೆಳುವಾದ ಪದರವೂ ಕೂಡ ಒಂದು ಲೂಬ್ರಿಕಂಟ್ನಂತೆ ವರ್ತಿಸುತ್ತದೆ. ಇದು ಘರ್ಷಣೆಯನ್ನು ಇನ್ನಷ್ಟು ಕಡಿಮೆ ಮಾಡುತ್ತದೆ ಮತ್ತು ಮೇಲ್ಮೈಯನ್ನು ಅತ್ಯಂತ ಜಾರುವಂತೆ ಮಾಡುತ್ತದೆ. ಪ್ರಶ್ನೆ 8. ಏಕರೂಪವಲ್ಲದ ಚಲನೆಯಲ್ಲಿ ವಸ್ತುವಿನ ಮೇಲೆ ಯಾವುದೇ ಬಲವನ್ನು ಪ್ರಯೋಗಿಸಲಾಗುತ್ತದೆಯೇ? ಉತ್ತರ: ಹೌದು. ವಸ್ತುವೊಂದು ಅಸಮಗತಿಯಲ್ಲಿರಲು ಅದರ ಮೇಲೆ ಒಂದು ಬಲವು ಕಾರ್ಯನಿರ್ವಹಿಸಬೇಕು. ವಸ್ತುವಿನ ವೇಗ ಅಥವಾ ದಿಕ್ಕು ಅಥವಾ ಎರಡೂ ಬದಲಾದಾಗ ಅಸಮಗತಿ ಅಥವಾ ವೇಗೋತ್ಕರ್ಷದ ಗತಿಯು ಉಂಟಾಗುತ್ತದೆ ಮತ್ತು ಬಲವನ್ನು ಪ್ರಯೋಗಿಸಿದಾಗ ಮಾತ್ರ ಇಂತಹ ಬದಲಾವಣೆಗಳು ಸಂಭವಿಸಲು ಸಾಧ್ಯ. ಪ್ರಶ್ನೆ 9. ಚಂದ್ರನ ಮೇಲಿನ ವಸ್ತುವಿನ ತೂಕವು ಭೂಮಿಯ ಮೇಲಿನ ಅದರ ತೂಕದ 1/6 ಭಾಗವಾಗುತ್ತದೆ. ಈ ಬದಲಾವಣೆಗೆ ಕಾರಣವೇನು? ವಸ್ತುವಿನ ರಾಶಿ ಕೂಡ ಭೂಮಿಯ ಮೇಲಿನ ಅದರ ರಾಶಿಯ 1/6 ಭಾಗವಾಗುತ್ತದೆಯೇ? ಉತ್ತರ: ಒಂದು ವಸ್ತುವಿನ ತೂಕವು ಚಂದ್ರನ ಮೇಲೆ ಬದಲಾಗುತ್ತದೆ ಏಕೆಂದರೆ ಅಲ್ಲಿ ಗುರುತ್ವಾಕರ್ಷಣೆಯು ತುಂಬಾ ಕಡಿಮೆ ಇರುತ್ತದೆ. ಭೂಮಿಯ ಗುರುತ್ವಾಕರ್ಷಣೆಯ 1/6 ಭಾಗದಷ್ಟು ಮಾತ್ರ. ಗುರುತ್ವಾಕರ್ಷಣೆಯು ಕಡಿಮೆ ಇರುವುದರಿಂದ ತೂಕವು ಇಳಿಯುತ್ತದೆ. ಆದರೆ ವಸ್ತುವಿನ ದ್ರವ್ಯರಾಶಿಯು ಎಲ್ಲಿಯೂ ಬದಲಾಗದೆ ಒಂದೇ ರೀತಿಯಾಗಿ ಇರುತ್ತದೆ. ಪ್ರಶ್ನೆ 10. ಒಂದೇ ಗಾತ್ರ ಮತ್ತು ಆಕಾರದ ಆದರೆ ವಿಭಿನ್ನ ವಸ್ತುಗಳಿಂದ ಮಾಡಲ್ಪಟ್ಟ 3 ವಸ್ತುಗಳಾದ 1, 2 ಮತ್ತು 3 ನ್ನು ನೀರಿನಲ್ಲಿ ಇರಿಸಲಾಗಿದೆ. ಚಿತ್ರ 5.17 ರಲ್ಲಿ ತೋರಿಸಿರುವಂತೆ ಅವು ವಿಭಿನ್ನ ಆಳಗಳಲ್ಲಿ ಮುಳುಗುತ್ತವೆ. 3 ವಸ್ತುಗಳು 1, 2 ಮತ್ತು 3 ರ ತೂಕವು ಕ್ರಮವಾಗಿ W1, W2 ಮತ್ತು W3 ಆಗಿದ್ದರೆ ಆಗ 1 W1 ಸಮ W2 ಸಮ W3, 2 W1 ಗಿಂತ ಹೆಚ್ಚು W2 ಗಿಂತ ಹೆಚ್ಚು W3, 3 W2 ಗಿಂತ ಹೆಚ್ಚು W3 ಗಿಂತ ಹೆಚ್ಚು W1, 4 W3 ಗಿಂತ ಹೆಚ್ಚು W1 ಗಿಂತ ಹೆಚ್ಚು W2. ಉತ್ತರ: 2 W1 ಗಿಂತ ಹೆಚ್ಚು W2 ಗಿಂತ ಹೆಚ್ಚು W3 ಕ್ರಮವನ್ನು ಅನುಸರಿಸುತ್ತದೆ.
ವಸ್ತು ಒಂದು ಅತ್ಯಂತ ಆಳಕ್ಕೆ ಮುಳುಗುತ್ತದೆ, ಅಂದರೆ ಅದು ಎಲ್ಲಕ್ಕಿಂತ ಹೆಚ್ಚು ನೀರನ್ನು ಸ್ಥಾನಪಲ್ಲಟಗೊಳಿಸುತ್ತದೆ, ಸ್ಥಳಾಂತರಿಸುತ್ತದೆ. ವಸ್ತು 2 ವಸ್ತು 1ರಷ್ಟು ಆಳಕ್ಕೆ ಹೋಗದಿದ್ದರೂ ವಸ್ತು 3ಕ್ಕಿಂತ ಹೆಚ್ಚು ಆಳಕ್ಕೆ ಹೋಗುತ್ತದೆ. ವಸ್ತು 3 ಎಲ್ಲಕ್ಕಿಂತ ಮೇಲಕ್ಕೆ ತೇಲುತ್ತದೆ, ಅಂದರೆ ಅದು ಅತ್ಯಂತ ಕಡಿಮೆ ನೀರನ್ನು ಸ್ಥಾನಪಲ್ಲಟಗೊಳಿಸುತ್ತದೆ. ಎಲ್ಲ 3 ವಸ್ತುಗಳು ಒಂದೇ ಗಾತ್ರ ಮತ್ತು ಆಕಾರವನ್ನು ಹೊಂದಿರುವುದರಿಂದ ಹೆಚ್ಚಿನ ಆಳವು ಹೆಚ್ಚಿನ ತೂಕವನ್ನು ಸೂಚಿಸುತ್ತದೆ, ಅವು ಒಂದೇ ವಸ್ತುವಿನಿಂದ ಮಾಡಲ್ಪಟ್ಟಿದೆ ಎಂದು ಭಾವಿಸಿದರೆ. ಆದ್ದರಿಂದ ಅತ್ಯಂತ ತೂಕದ ವಸ್ತುವು ಅತ್ಯಂತ ಹೆಚ್ಚು ಮುಳುಗುತ್ತದೆ, ಮತ್ತು ಅತ್ಯಂತ ಹಗುರವಾದ ವಸ್ತುವು ಮೇಲ್ಮೈಗೆ ಹತ್ತಿರದಲ್ಲಿರುತ್ತದೆ. ಧನ್ಯವಾದಗಳು.